ಡೈರೆಕ್ಟ್ರ್ ಮತ್ತವರಾದಂತಹ ಕಣ್ಣನ್ ರಮೇಶ್ ಅವರೇ, ಹೆಸರಾದಂಥ ಕಲಾವಿದರು, ನನ್ನ ಆತ್ಮೀಯರು ಆದಂತಹ ಶ್ರೀ ರಮೇಶ್ ಅರವಿಂದ್ರವರೇ, ಡಾಕ್ಟರ್ ಸ್ವಾತಿರವರೇ, ದಿಲೀಪ್ ರವರೇ, ವೇದಿಕೆ ಮೇಲೆ ಉಪಸ್ಥಿರುವ ಗಣ್ಯರೇ, ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಅಕ್ಕ ತಂಗಿಯರೇ ಮತ್ತು ಅಣ್ಣ ತಂಗಿಯರೇ, ನಾವು ರಾಜಕಾರಣದಲ್ಲಿ ಭಾಳಷ್ಟು ಕಡೆ ಹಾಸ್ಪಿಟಲ್ಸ್ ಉದ್ಘಾಟನೆ, ಬೇರೆ ಬೇರೆ ಸ್ಕೂಲು ಶಾಲೆ ಎಲ್ಲದಕ್ಕೂ ಕೂಡ ಹೋಗ್ತೀವಿ. ಆದರೆ ಈ ಜಾಗದಲ್ಲಿ ಇವತ್ತು ಬಂದಿರೋದು ನನಗೆ ಭಾಳ ಅತ್ಯಂತ ಸಂತೋಷ. ಯಾಕೆಂದರೆ ಈ ಬಿಲ್ಡಿಂಗ್, ಈ ಜಾಗದಲ್ಲೇ ನಾನು 40 ವರ್ಷಗಳ ಕಾಲ ಬಾಡಿಗೆಗಿದ್ದಂತಹ ಒಂದು ಜಾಗ, ಅದ್ರ ಪಕ್ಕದಲ್ಲೇ ಇವತ್ತು ಹಾಸ್ಪಿಟಲ್ ಬಂದಿದೆ. ಯಾಕೆಂದ್ರೆ ನನ್ನ ಅಸೋಸಿಯೇಷನ್ ವಿತ್ ಆ ಬಿಲ್ಡಿಂಗ್ ಅವ್ರ ಜೊತೆ ಇದ್ದಿದ್ದು ಕಳೆದ 40 ವರ್ಷ. ಬಹಳ ಒಳ್ಳೆಯ ಒಂದು ಕುಟುಂಬ. ಅವರ ಮಗ ಕೂಡ ಇವತ್ತು ಸೆಂದಿಲ್ಲಿದ್ದಾನೆ, ಅವ್ರಿಗೆ ಆ ಜಾಗ ಬಂದಿದೆ. ಇವತ್ತು ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ, ನಾವು ರಾಜಕಾರಣಿಗಳು ಇಲ್ಲಿ ಕೂತಿದ್ದೀವಿ. ಈಗ ಡಾಕ್ಟರ್ ಮಂಜುನಾಥ್ ಬರ್ತಾರೆ, ಮತ್ತು ದಿನೇಶ್ ಗುಂಡೂರಾವ್ ಅವರು ಬರ್ತಾರೆ. ಜನಗಳು ನಮ್ಮ ಹತ್ರ ಎರಡಕ್ಕೆ ಬರ್ತಾರೆ, ಒಂದು ಮೆಡಿಕಲ್ ಹೆಲ್ಪ್ಗೆ, ಇನ್ನೊಂದು ಎಜುಕೇಷನ್ ಹೆಲ್ಪ್ಗೆ. ಯಾವತ್ತು ಯಾಕೆ ಅಂತ ಹೇಳಿದ್ರೆ ಇದು ಬಹಳ ಇಂಪಾರ್ಟೆಂಟು. ರಾಜಕಾರಣಿ ಮನೆಗಾಗಲಿ ಆಫೀಸ್ಗಾಗಲಿ 60ರಿಂದ 70% ಬರುವಂಥದ್ದು ಜನ ಹಾಸ್ಪಿಟಲ್ಸ್ಗೆ. ನಾನು ಯಾವತ್ತೂ ಕೂಡ ಹಾಸ್ಪಿಟಲ್ಸ್ ಅಂತ ಹೇಳಿದ್ರೆ, ಇವತ್ತು ಯಾವುದೇ ಒಂದು ಹೊಸ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಆಗಲಿ ಯಾವುದೇ ಆಗಲಿ ಕೂಡ ನಾನು ಹೇಳ್ತೀನಿ, ಜನರಿಗೆ ಅಫೋರ್ಡಬಲ್ ಆಗಿರಬೇಕು, ಜನರಿಗೆ ಎಟ್ಕೋಂಗಿರಬೇಕು, ಜನಸ್ನೇಹಿ ಆಗಿರುವಂತಹ ಒಂದು ಹಾಸ್ಪಿಟ್ಲ್ ಇರಬೇಕು ಅಂಥೇಳಿ ನಾನು ಯಾವಾಗಲೂ ಕೂಡ ಯಾರೇ ಬಂದು ಇನ್ವಿಟೇಷನ್ ಕೊಟ್ಟರು ಕೂಡ ಹೇಳ್ತೀನಿ. ಇವತ್ತು ಚಂದ್ರು ಅವರು ಇಲ್ಲಿ ಕೂತಿದ್ದಾರೆ. ಚಂದ್ರು ಅವರು ನಾನು ಸುಮಾರು ಒಂದು ನಮ್ಮ ಕುಟುಂಬ ಅವ್ರ ಕುಟುಂಬ ಒಂದು 50 ವರ್ಷದ ಒಂದು ಸಂಬಂಧ. ಅವರು ನಾವಿಬ್ಬರು ಕೂಡ ಒಂದೇ ಟೈಲ್ಸ್ ವ್ಯಾಪಾರ ಮಾಡ್ತಿದ್ದಿದ್ದು. ಇವತ್ತು ಅವರು Cloud9 ಹಾಸ್ಪಿಟ್ಲು ಓಪನ್ ಮಾಡಿ, ಜೊತೆಗೆ ಇವತ್ತು NU ಹಾಸ್ಪಿಟಲ್ಸ್ ಇವತ್ತು 7ನೇ ಒಂದು ಶಾಖೆಯನ್ನು ಇವತ್ತು ಓಪನ್ ಮಾಡಿರೋದು ಬಹಳ ಸಂತೋಷ. ಯಾಕೆ ಅಂತ ಹೇಳಿದ್ರೆ ಇವತ್ತು ಹಾಸ್ಪಿಟಲ್ಸು ಬಹಳ ಬರ್ತಾ ಇದೆ. ಯಾಕೆ ಇವಾಗ ಒಳ್ಳೆ ಈ ನಾಯಿಕೋಡೆ ಥರ ಹಾಸ್ಪಿಟ್ಲ್ಗಳು ಕೂಡ ಸುಮಾರು ಬರ್ತಾ ಇದೆ. ಆದರೆ ರೆಪ್ಯುಟೇಷನ್ ಇರೋ ಹಾಸ್ಪಿಟಲ್ಸ್ ಬರೋದು ಭಾಳ ಕಡಿಮೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕೂತಿರುವಂಥ ಗಣ್ಯರೆಲ್ಲರೂ ಕೂಡ ಬಹಳ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಇರುವಂಥವ್ರು, ಒಳ್ಳೆಯ ಒಂದು ಜನಸೇವೆ ಮಾಡಬೇಕು ಅಂತ ಹೇಳಿ ಬಂದಿರುವಂಥದ್ದು. ಇವತ್ತು 7ನೇ ಹಾಸ್ಪಿಟಲ್ ಮಾಡಿದ್ದೀರಿ ಅಂತ ಹೇಳಿದ್ರೆ ಕಳೆದ 6 ಕೂಡ ಚೆನ್ನಾಗಿ ನಡೆದು ಜನರ ಒಂದು ಅಭಿಪ್ರಾಯ ಕೂಡ ಆ ಹಾಸ್ಪಿಟಲ್ ಮೇಲೆ ಒಳ್ಳೇದಿದ್ದಕ್ಕೆ ಇವತ್ತು 7ನೇದು ಮಾಡಿದ್ದೀರಿ. ಇದೇ ತರಹ ಮಾಡಿರೋದು ಬಹಳ ಸಂತೋಷ. ಮುಂಬರುವ ದಿನಗಳಲ್ಲೂ ಕೂಡ ಹೆಚ್ಚಿನಾಗೆ ಮಾಡಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಕಿಡ್ನಿ ಅನ್ನೋದು ಪ್ರಾಬ್ಲಮ್ ಈ ನಡುವೆ ಜಾಸ್ತಿ ಬರ್ತಾ ಇದೆ. ಬಿಕಾಸ್ ಆಫ್ ಡಯಾಬಿಟಿಕ್ಕು ಮತ್ತು ಹೈಪರ್ ಟೆನ್ಷನಿಂದ ದಿಸ್ ಡಿಸೀಸ್ ಆರ್ ಬಿಕಮಿಂಗ್ ಮೋರ್. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಕೂಡ ಜನ ಹೊರಗಡೆಗೆಲ್ಲ ಹೋಗೋದಿದೆ. ಇವತ್ತು ಇಲ್ಲೇ ನಮ್ಮ ರಾಜ್ಯದಲ್ಲೇ ಬೆಂಗಳೂರಿನಲ್ಲೇ ಜನರಿಗೆಲ್ಲ ಎಟ್ಕೋತರ ಆಗಲಿ ಮಾಡಲಿ ಅಂತ ಹೇಳ್ತಾ ಇವತ್ತು ಹಾಸ್ಪಿಟ್ಲು ಜನಸ್ನೇಹಿಯಾಗಿ ನಾನು ನಡೀಲಿ ಅಂತ ಹೇಳ್ತಾ ನಾನು ಅವರೆಲ್ಲರಿಗೂ ವಿಶೇಷ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.